ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ಫೋನ್ಗಳು ಇತ್ತೀಚೆಗೆ ಹೆಚ್ಚಿನ ಜನರ ಅಗತ್ಯ ಸಾಧನವಾಗಿ ಬಿಟ್ಟಿವೆ. ಯಾವುದೇ ಕೆಲಸವನ್ನು ಕ್ಷಣ ಮಾತ್ರದಲ್ಲಿ ಮಾಡಲು ಸಹಾಯಕವಾಗುವ ಒಂದು ಟೆಕ್ನಾಲಜಿ ಇದ್ದರೆ ಅದು ಮೊಬೈಲ್ನಲ್ಲಿ ಮಾತ್ರ ಸಾಧ್ಯ. ಸ್ನೇಹಿತರೆ, ಇಲ್ಲಿ ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡುವಾಗ ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗಿದೆ. ಇಲ್ಲ ನಮಗೆ ಸ್ಮಾರ್ಟ್ಫೋನ್ಗಳಲ್ಲಿ ಏನಾದರೂ ಗೇಮ್ ಆಡುವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗಿದೆ. ಇಲ್ಲ ವಿಡಿಯೋ ನೋಡುವಾಗ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಿದೆ. ಆದರೆ ಇದನ್ನು ಮಾಡಲು ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಇನ್ನು ಕೆಲವರಿಗೆ ಈಗಿನ ಹೊಸ ಸ್ಮಾರ್ಟ್ಫೋನ್ಗಳಲ್ಲಿ ಮೊದಲೇ ಸ್ಕ್ರೀನ್ ರೆಕಾರ್ಡರ್ ಪ್ರೀ ಇನ್ಸ್ಟಾಲ್ ಆಗಿ ಸಿಗುತ್ತಿದೆ. ಆದರೆ ಈ ಪ್ರೀ ಇನ್ಸ್ಟಾಲ್ ಆದ ಆ್ಯಪ್ಗಳು ಅಷ್ಟು ನಮಗೆ ಹಿಡಿಸೋದಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ಗಳಲ್ಲಿ ಯಾವುದು ಬೆಸ್ಟ್ ಅಪ್ಲಿಕೇಶನ್ಗಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಬಳಸೋ ಸ್ಕ್ರೀನ್ ರೆಕಾರ್ಡರ್ ಯಾವುದು ಅನ್ನೋದು ಹೇಳಲಿದ್ದೇನೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ. ಆಂಡ್ರಾಯ್ಡ್ನಲ್ಲಿ ಸುಲಭದಲ್ಲಿ ಡೌನ್ಲೋಡ್ ಮಾಡಿ ಸ್ಕ್ರೀನ್ ರೆಕಾರ್ಡ್ ಮಾಡಬಹುದಾದ ಬೆಸ್ಟ್ ಆ್ಯಪ್ಗಳು ಯಾವುದೆಂದು ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ನಾನು 3 ಅಪ್ಲಿಕೇಶನ್ ಹೇಳಲಿದ್ದೇನೆ. ಅದರಲ್ಲಿ ಬೆಸ್ಟ್ ಮತ್ತು ನಾನು ಬಳಸೋ ಅಪ್ಲಿಕೇಶನ್ ಈ ವಿಡಿಯೋದ ಕೊನೆಯಲ್ಲಿ ಹೇಳಲಿದ್ದೇನೆ. ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ನಲ್ಲಿ ಮೊದಲನೇದಾಗಿ ಡಿಯು ರೆಕಾರ್ಡರ್. ಇದು ಸ್ಮಾರ್ಟ್ಫೋನ್ಗಳಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಲಿರುವಂತಹ ಬೆಸ್ಟ್ ಅಪ್ಲಿಕೇಶನ್ಗಳಲ್ಲಿ ಡಿಯು ರೆಕಾರ್ಡರ್ ಆ್ಯಪ್ ಸಹ ಒಂದು. ಇದನ್ನು ಬಳಸಲು ತುಂಬ ಸುಲಭ ಮತ್ತು ಈ ಅಪ್ಲಿಕೇಶನ್ ಬಳಕೆದಾರರಿಗೆ ಹಲವು ಫೀಚರ್ಸ್ಗಳನ್ನು ಸಹ ನೀಡುತ್ತದೆ. ಇನ್ನು ಈ ಡಿಯು ರೆಕಾರ್ಡರ್ ಆ್ಯಪನ್ನು 2 ರೀತಿಯಲ್ಲಿ ನೀವು ಇದರ ರೆಕಾರ್ಡಿಂಗನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಪಾಪಪ್ ವಿಂಡೋ ಮೂಲಕ ಮತ್ತು ನೋಟಿಫಿಕೇಶನ್ ಬಾರ್ ಮೂಲಕ. ಜೊತೆಗೆ ಇದರಲ್ಲಿ ಸೆಟ್ಟಿಂಗ್ಸ್ ಮೂಲಕ ಸ್ಕ್ರೀನ್ ರೆಸೊಲ್ಯೂಷನ್ ಸಾಮರ್ಥ್ಯವನ್ನು ಸಹ ಸೆಟ್ ಮಾಡಿ ಇಟ್ಕೊಳ್ಬೋದು. ಇನ್ನು ಎರಡನೇದಾಗಿ ಸ್ಕ್ರೀನ್ ರೆಕಾರ್ಡರ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಬಳಕೆದಾರರಿಗೆ ಉತ್ತಮ. ಏಕೆಂದರೆ ಈ ಆ್ಯಪ್ ಬಳಸುವವರಿಗೆ ಯಾವುದೇ ರೀತಿಯಲ್ಲಿ ಜಾಹೀರಾತುಗಳು ಬರೋದಿಲ್ಲ ಮತ್ತು ಸಂಪೂರ್ಣವಾಗಿ ಉಚಿತವಾಗಿಯೇ ಸೌಲಭ್ಯವನ್ನು ನೀಡುತ್ತದೆ. ಬೇರೆ ಆ್ಯಪ್ಗಳಂತೆ ಈ ಅಪ್ಲಿಕೇಶನ್ನಲ್ಲೂ ಪಾಪಪ್ ವಿಂಡೋ ಪರ್ಮಿಷನ್ ಬೇಕಾಗುತ್ತದೆ. ಇದನ್ನು ಇನ್ಸ್ಟಾಲ್ ಮಾಡಿದರೆ ಚಿಕ್ಕದೊಂದು ಟೂಲ್ ನಿಮ್ಮ ಸ್ಕ್ರೀನ್ ಕೆಳಭಾಗದಲ್ಲಿ ಕಾಣಿಸುತ್ತೆ. ಈ ಟೂಲ್ ಮೂಲಕ ನೀವು ರೆಕಾರ್ಡ್ ಮಾಡೋಕ್ಕೂ ಎಷ್ಟು ಹೊತ್ತು ಬೇಕಾದರೂ ಸಮಯ ತೆಗೆದುಕೊಳ್ಬೋದು ಮತ್ತು ಸೆಟ್ ಸಹ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಮತ್ತು ನಾನು ಬಳಸೋ ಅಪ್ಲಿಕೇಶನ್ AZ ಸ್ಕ್ರೀನ್ ರೆಕಾರ್ಡರ್. AZ ಸ್ಕ್ರೀನ್ ರೆಕಾರ್ಡ್ ಆ್ಯಪ್ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಬಹುದಾದ ಬೆಸ್ಟ್ ಆ್ಯಪ್ ಆಗಿದೆ. ಈ ಆ್ಯಪನ್ನು ಬಳಕೆದಾರರು ಗೂಗಲ್ ಪ್ಲೇಸ್ಟೋರ್ ಮೂಲಕ ಫ್ರೀಯಾಗಿ ಡೌನ್ಲೋಡ್ ಮಾಡಿ ಬಳಸ್ಬೋದು. ಆದರೆ ಇದರ ಪಾಪಪ್ ವಿಂಡೋ ಸ್ಕ್ರೀನ್ನಲ್ಲಿ ಬರಬೇಕಾದ್ರೆ ನೀವು ಪರ್ಮಿಷನ್ ನೀಡುವುದು ಮುಖ್ಯವಾಗಿರ್ತದೆ. ನಂತರ ನಿಮ್ಮ ಆ್ಯಪ್ ನಿಮ್ಮ ಸ್ಕ್ರೀನ್ನಲ್ಲಿ ಕಂಟ್ರೋಲ್ ಮಾಡಲು ಅವಕಾಶವನ್ನು ನೀಡುತ್ತದೆ. ನೀವು ಅವುಗಳನ್ನು ಆಕ್ಸೆಸ್ ಮಾಡಿ ರೆಕಾರ್ಡ್ ಆದ ವಿಡಿಯೋ ಸೆಂಡ್ ಮಾಡುವ ಕೆಲಸ ಅಥವಾ ಎಡಿಟ್ ಮಾಡುವ ಕೆಲಸವನ್ನು ಒಮ್ಮೆಲೆ ಮಾಡಬಹುದಾಗಿದೆ. ಇದು ನನಗೆ ತುಂಬ ಇಷ್ಟವಾದ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಹೇಳಿ. ಸೊ ಕೊಟ್ಟಿರೋ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ನೀವು ಮಾಹಿತಿ ಪಡಿಬೇಕಾದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.